ಐಮ್ ಸಾರಿ ನಿತ್ಯ, ನಾನು ನಿನ್ನ ಜೊತೆ ಅಷ್ಟೊಂದು ಹಾರ್ಶ್ ಆಗಿ ನಡ್ಕೋಬಾರ್ದಿತ್ತು. ನನ್ನಿಂದ ಆಗಿರೋದು ಬರೀ ತಪ್ಪಲ್ಲ, ಬ್ಲಂಡರ್. ಸರಿ ಮಾಡೋಕ್ಕಾಗದೇ ಇರೋಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಅಟ್ಲೀಸ್ಟ್ ಈಗಲಾದರೂ ರಿಯಲೈಸ್ ಆಯ್ತಲ್ಲ, ಒಳ್ಳೇದು. ಏನೋ ಹೇಳಬೇಕು ಅಂತ ಕರ್ಕೊಂಡು ಬಂದಿದೆಯಲ್ಲ, ಏನು ವಿಷಯ? ಅದನ್ನು ನಿನ್ನ ಹತ್ರ ಹೇಗೆ ಹೇಳಲಿ ಅಂತ ನನಗೆ ಗೊತ್ತಾಗ್ತಿಲ್ಲ. ನೀನು ಅದನ್ನು ಹೇಗೆ ಸ್ವೀಕರಿಸ್ತೀಯೋ ಅಂತನೂ ಭಯ ಆಗ್ತಿದೆ ನಿತ್ಯ. ನನ್ನ ಬದುಕಲ್ಲಿ ಎಷ್ಟೋ ಆಘಾತ ನೋವುಗಳನ್ನ ನೋಡ್ಬಿಟ್ಟಿದ್ದೀನಿ. ಪರವಾಗಿಲ್ಲ, ಏನೂ ಆಗಲ್ಲ, ಹೇಳು. ಅಲ್ಲಿ ನೋಡಿದ್ರೆ ಮನೆಯವ್ರೆಲ್ಲರೂ ನಾನು ನಿನ್ನನ್ನು ಮದುವೆ ಆಗಬೇಕು ಅಂತ ಹೇಳ್ತಿದ್ರು. ಆದರೆ ನಿತ್ಯ, ನಾನು ನಿನ್ನ ಮದುವೆ ಆಗೋದಕ್ಕಾಗೋದಿಲ್ಲ. ಐಮ್ ಸಾರಿ ನಿತ್ಯ, ನನಗೀಗಾಗಲೇ ಮದುವೆ ಆಗೋಗಿದೆ. ಇದನ್ನ ನೀನು ಮೊದಲೇ ಹೇಳಬೇಕು ಅಂದ್ಕೊಂಡಿದ್ದೆ, ಆದರೆ ನನಗೆ ಧೈರ್ಯ ಸಾಕಾಗಿಲ್ಲ ನಿತ್ಯ. ನಿನ್ನ ಮೇಲೆ ನಂಬಿಕೆ ಕಳ್ಕೊಂಡಿದ್ದ ಟೈಮಲ್ಲಿ ಅಪ್ಪ ಅಮ್ಮ ಒಂದು ಹುಡುಗಿನ ತೋರಿಸಿ ನನ್ನ ಮದುವೆ ಮಾಡೇ ಬಿಟ್ರು. ನಿನ್ನ ಮೇಲಿದ್ದ ಕೋಪಕ್ಕೆ ನಾನು ಅವಳನ್ನ ಮದುವೆ ಆಗೇ ಬಿಟ್ಟೆ. ನೀನು ಹೇಗೆ ಕರ್ಣನ ಮದುವೆ ಆಗಿದ್ದೋ ಹಾಗೆ ನಾನು ಬೇರೆಯವ್ರನ್ನ ಮದುವೆ ಆಗಬೇಕು ಅನ್ನೋ ಹುಚ್ಚುತನ ಬಂದು ಹೋಗಿತ್ತು. ಕರ್ಣ ನಿನ್ನ ಮದುವೆ ಆಗಿಲ್ಲ ಅಂತ ಗೊತ್ತಿದ್ರು ಅದು ಯಾವುದೋ ಒಂದು ಕೆಟ್ಟ ದ್ವೇಷಕ್ಕೆ ಸಿಕ್ಕಾಕೊಂಡು ಹೀಗೆಲ್ಲ ಮಾಡಿಬಿಟ್ಟೆ ನಿತ್ಯ. ಅದಾದಮೇಲೆ ಇದೆಲ್ಲ ಪ್ರೀ ಪ್ಲ್ಯಾನ್ ಅನ್ನೋ ಸತ್ಯ ಗೊತ್ತಾಯ್ತು. ಆದರೆ ಅಷ್ಟರಲ್ಲಿ ಕಾಲ ಮೀರೋಗಿತ್ತು ನಿತ್ಯ. ದಯವಿಟ್ಟು ನನ್ನ ಕ್ಷಮಿಸು ಪ್ಲೀಸ್. ನನಗೆ ಗೊತ್ತು ನಿತ್ಯ, ನಿನಗೆ ಮತ್ತೆ ನೋವು ಕೊಡ್ತಾ ಇದ್ದೀನಿ. ಆದರೆ ನಾನು ಬೇರೆ ಏನೋ ಮಾಡೋಕ್ಕಾಗದಿರೋ ಪರಿಸ್ಥಿತಿಲಿದ್ದೀನಿ. ಐಮ್ ಸಾರಿ ನಿತ್ಯ, ದಯವಿಟ್ಟು ನನ್ನ ಕ್ಷಮಿಸು ನಿತ್ಯ. ಈ ಮಗು ನಿಂದೇನ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಅವತ್ತು DNA ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳಿದ್ಯಲ್ಲ, ಆವತ್ತೇ ನನ್ನ ಮನಸ್ಸು ಹೊಡೆದೋಯ್ತು. ಪ್ರೀತಿ ಮೇಲೆ ನಂಬಿಕೆನೆ ಸಂಪೂರ್ಣವಾಗಿ ಕಳ್ಕೊಂಬಿಟ್ಟೆ ನಾನು. ಯಾರ್ದೋ ಮಾತು ಕೇಳ್ಕೊಂಡು ನಮ್ಮಿಬ್ರು ಪವಿತ್ರವಾದ ಸಂಬಂಧನೇ ಪ್ರಶ್ನೆ ಮಾಡಿ ಅದಕ್ಕೆ ಬೆಂಕಿ ಹಚ್ಬಿಟ್ಟಿಯಲ್ಲ. ಹೋಗಿ ಹೋಗಿ ನಿನ್ನಂತವನ್ನ ಪ್ರೀತಿಸಿದ್ನಲ್ಲ ಅಂತ ನನಗೆ ನಾನು ಎಷ್ಟೋ ಸತಿ ಬೈಕೊಂಡ್ಬಿಟ್ಟಿದ್ದೀನಿ ಗೊತ್ತಾ. ರಾತ್ರಿ ಎಲ್ಲ ಕೂತು